ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಧಿಕಾರಿಗೆ ಧಮಕಿ ಹಾಕಿದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡರನ್ನ ಇನ್ನೂ ಕೂಡ ಬಂಧಿಸಿಲ್ಲ. ಈ ಬಗ್ಗೆ ಸಚಿವರು ಹಾರಿಕೆಯ ಉತ್ತರವನ್ನ ನೀಡ್ತಾ ಇದ್ದಾರೆ. ಆರೋಪಿ ವಿಚಾರದಲ್ಲಿ ಸರ್ಕಾರ ಹಾಗೂ ಸಚಿವರ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಧಮಕಿ ಹಾಕಿದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ನಾಪತ್ತೆಯಾಗಿ 4 ದಿನಗಳಾಗಿವೆ. ಈಗಾಗಲೇ 9 ಕೇಸ್ಗಳು ದಾಖಲಿಸಿರುವಂತಹ ರಾಜೀವ್ ಗೌಡನ ಮೇಲೆ 2 ಎಫ್ಐಆರ್ ಆಗಿವೆ. ಆದರೂ ಕೂಡ ರಾಜೀವ್ ಗೌಡನ ಸುಳಿವಿಲ್ಲ. ಇದು ನಮ್ಮ ಪೊಲೀಸರ ವ್ಯವಸ್ಥೆಯ ದೌರ್ಬಲ್ಯವೇ ಅಥವಾ ರಾಜ್ಯ ಪೊಲೀಸರ ನಾಟಕವೇ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಕೂಡ ರಾಜೀವ್ ಗೌಡರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದು ಕೂಡ ಕೆಪಿಸಿಸಿ ನಾಯಕರ ನಾಟಕವೇ ಅನ್ನುವಂತಹ ಮಾತುಗಳು ಕೇಳಿ ಇತ್ತ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂತಹ ರಾಜೀವ್ ಗೌಡನ ಪರ ಸಚಿವ ಕೆಎಚ್ ಮುನಿಯಪ್ಪ ಬ್ಯಾಟ್ ಮಾಡಿದ್ದು ಆತ ಸೌಮ್ಯ ಸ್ವಭಾವದವರು ಅಂತ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಕೂಡ ರಾಜೀವ್ ಗೌಡರನ್ನ ಶೀಘ್ರದಲ್ಲೇ ಬಂಧಿಸುತ್ತೇವೆ, ಇದಕ್ಕಾಗಿ ಪೊಲೀಸರ 3 ತಂಡಗಳು ರಚಿಸಲಾಗಿದ್ದು ಪೊಲೀಸರ ಹುಡುಕಾಟ ನಡೆಸಿದ್ದಾರೆ ಅಂತ ತಿಳಿಸಿದ್ದಾರೆ. ಇತ್ತೀಚೆಗೆ ಕೊಲೆ ಕೇಸೊಂದರಲ್ಲಿ ಕೋರ್ಟ್ನಿಂದ ಜಾಮೀನು ರದ್ದಾಗಿದ್ರಿಂದ ಶಾಸಕ ಭೈರತಿ ಬಸವರಾಜ್ ಕೂಡ ತಮಗೆ ಬೇಲ್ ಸಿಗೋವರೆಗೂ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಇದೀಗ ರಾಜೀವ್ ಗೌಡ ಹಾಗೂ ಭೈರತಿ ಬಸವರಾಜ್ ವಿಚಾರದಲ್ಲಿ ಸರ್ಕಾರ ಹಾಗೂ ಪೊಲೀಸರ ವಿಳಂಬ ನೀತಿ ಕಂಡು ಜನಸಾಮಾನ್ಯರು ಜನಸಾಮಾನ್ಯನೊಬ್ಬ ಅಪರಾಧ ಪ್ರಕರಣದಲ್ಲಿ ಸಿಲುಕಿದ ಕೂಡಲೇ ತಳಮಟ್ಟದಲ್ಲಿ ಜಾಲಾಡಿ ಆತನನ್ನ ಹೆಡೆಮುರಿ ಕಟ್ಟುವ ಪೊಲೀಸರು ರಾಜಕೀಯ ನಾಯಕರು ಬಂಧಿಸುವ ವಿಚಾರದಲ್ಲಿ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ತೋರುವಂತಹ ವಿಳಂಬಕ್ಕೆ ವ್ಯಾಪಕವಾಗಿ ಟೀಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಸಮರ್ಥವಾಗಿ ಕಾರ್ಯನಿರ್ವಹಿಸದಂತೆ ರಾಜಕೀಯ ನಾಯಕರ ಒತ್ತಡವಿದೆಯೇ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಒಟ್ಟಾರೆ ಆರೋಪಕ್ಕೊಳಗಾಗುವ ರಾಜಕೀಯ ನಾಯಕರನ್ನ ಬಂಧಿಸಲು ಸರ್ಕಾರ ಹಾಗೂ ಸಚಿವರ ನಾಟಕವೇ ಅಥವಾ ಸಾಫ್ಟ್ ಕಾರ್ನರೇ ಎನ್ನಲಾಗಿದೆ. ಆದರೆ ರಾಜಕಾರಣಿಗಳ ಲಾಬಿಗಳು, ತಂತ್ರಗಳು, ಕುತಂತ್ರ ರಾಜಕಾರಣ ಜನರಿಗೆ ಮಾತ್ರ ಅರ್ಥವಾಗ್ತಾ ಇಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.